ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇದ್ವಿ ಇವತ್ತು ಸಿಎಂಗೆ ಬಿಗ್ ಡೇ. ಕಾರಣ ಲೋಕಾಯುಕ್ತ ಅಧಿಕಾರಿಗಳು ತನಿಖಾ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಕೋರ್ಟ್ಗೆ. ಸಿಬಿಐ ಹೆಗಲೇರುತ್ತಾ ಮೂಡಾ ಹಗರಣದ ತನಿಖೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗುತ್ತೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ಅರ್ಜಿಯನ್ನ ಕೋರ್ಟ್ಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಕೂಡ ಆಗಮಿಸಿದ್ದಾರೆ. ತನಿಖಾ ವರದಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಲಿದ್ದಾರೆ. ತನಿಖೆಯ ಸ್ಟೇಟಸ್ ಏನು ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯುತ್ತೆ ಅನ್ನೋದ್ರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ತನಿಖಾ ವರದಿಯನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ ನಂತರ ಸಿಬಿಐ ಕೊಡಬೇಕಾ ಬೇಡವಾ ಅನ್ನೋ ಡಿಸಿಷನ್ ಅನ್ನ ಕೋರ್ಟ್ ಕೊಡುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಸ್ಟಾರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಸಿಬಿಐನ ತನಿಖಾ ತೂಗುಗತಿ ನೇತಾಡ್ತಾ ಇದೆ. ರಿಲೀಫ್ ಸಿಗುತ್ತಾ, ಬಿಗ್ ರಿಲೀಫ್ ಸಿಗುತ್ತಾ, ಏನ್ ಕತೆ ಅನ್ನೋದು ನೋಡ್ಬೇಕು. A4 ದೇವರಾಜು ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ ಆರಂಭಿಕ ಹಂತದಲ್ಲಿ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಯಾವ ರೀತಿಯಾದಂತಹ ಆಕ್ಷೇಪಣೆ ಎತ್ತಿದ್ದಾರೆ ಸಿಬಿಐ ತನಿಖೆಗೆ ಸಂಬಂಧಪಟ್ಟಂತೆ ಅನ್ನೋದು ಗೊತ್ತಾಗಬೇಕಾಗಿದೆ. A4 ಅಂದ್ರೆ ಭೂಮಾಲೀಕ ದೇವರಾಜು ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಡಿಸೆಂಬರ್ 5ಕ್ಕೆ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಬಾಕಿ ಇದೆ ಅನ್ನೋದನ್ನ ಕೂಡ ಅಲ್ಲೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆಯ ಕ್ರಿಯೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಅದರಲ್ಲೂ ಇಡೀ ಪ್ರಕರಣದ A4 ಆಗಿರುವಂತಹ ದೇವರಾಜು ಪರ ವಕೀಲರು ಕೆಲವೊಂದಷ್ಟು ಪಾಯಿಂಟ್ಗಳನ್ನ ರೇಸ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ 10ಕ್ಕೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಿ, ಬಿಕಾಸ್ ಡಿವಿಷನಲ್ ಬೆಂಚ್ ಅಲ್ಲಿ ಹಿಯರಿಂಗ್ ಇನ್ನು ಬಾಕಿ ಇದೆ, ಅದಾದ್ಮೇಲೆ ನೀವು ಡಿಸೈಡ್ ಮಾಡಿ ಅಂತ ಹೇಳ್ಬಿಟ್ಟು ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ಈ ಆಕ್ಷೇಪಣೆಗೆ ನ್ಯಾಯಮೂರ್ತಿಗಳು ಏನ್ ಹೇಳ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿವಿಷನಲ್ ಬೆಂಚ್ನಲ್ಲೂ ಕೂಡ ವಿಭಾಗೀಯ ಪೀಠದಲ್ಲೂ ಕೂಡ ವಿಚಾರಣೆ ಬಾಕಿ ಇದೆ. ಅಲ್ಲಿ ಇನ್ನೂ ಕೂಡ ಅರ್ಜಿ ವಿಲೇವಾರಿ ಆಗಿಲ್ಲ, ಪೆಂಡಿಂಗ್ ಇದೆ. ಸೊ ಡಿಸೆಂಬರ್ 10ನೇ ತಾರೀಕು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಿ ಅಂತ ವಕೀಲರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಆಕ್ಷೇಪಣೆಯನ್ನ ಇವತ್ತು ವಿಚಾರಣೆ ನಡೆಸೋದಕ್ಕೆ ಈ ಮೂಲಕ ಎತ್ತುತ್ತಾ ಇದ್ದಾರೆ. ಸೊ ಇದನ್ನು ಹೆಂಗೆ ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳ 14 ಸೈಟ್ ವಿಚಾರದಲ್ಲಿ, ಅಂದ್ರೆ ಮುಖ್ಯಮಂತ್ರಿಯವರ ಪತ್ನಿಗೆ ಸಿಕ್ಕಂತಹ 14 ಸೈಟ್ ವಿಚಾರದಲ್ಲಿ ಸುದೀರ್ಘ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಲೋಕಾಯುಕ್ತ ತನಿಖಾಧಿಕಾರಿಗಳು ತನಿಖಾ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ದೇವರಾಜು ಪರ ವಕೀಲರ ಮನವಿಗೆ ಹಿರಿಯ ವಕೀಲ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಆ ಡೀಟೇಲ್ಸ್ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಡಿಸೆಂಬರ್ 10ನೇ ತಾರೀಕು ವಿಚಾರಣೆಯನ್ನು ಮುಂದೂಡಲಾಗುತ್ತಾ ಕೋರ್ಟ್ನಿಂದ ಇವತ್ತು, ಅಥವಾ ಮುಂದುವರಿಸ್ತಾರ? ದೇವರಾಜು ಪರ ವಕೀಲರ ಮನವಿಗೆ ಹಿರಿಯ ವಕೀಲ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಸೆಂಬರ್ 10ಕ್ಕೆ ಹಿಯರಿಂಗ್ ಹೋಗುತ್ತಾ? ಹಾಗಾದ್ರೆ ಈ ಥರದ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಮ್ಮೆಗೆ ವಿಚಾರಣೆನ ಮುಂದೂಡಲೂಬಹುದು ಅಥವಾ ಆಗಲ್ಲ. ಬಂತು ನೋಡಿ ಮಾಹಿತಿ. ಡಿಸೆಂಬರ್ 10ಕ್ಕೆ ಅರ್ಜಿಯನ್ನ ವಿಚಾರಣೆ ಮುಂದೂಡಿಕೆ ಮಾಡಿ ಕೋರ್ಟ್ ಆದೇಶವನ್ನು ಕೊಡ್ತಾ ಇದೆ. ಸದ್ಯಕ್ಕೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಕೊಡಬೇಕೋ ಬೇಡವೋ ಅನ್ನುವಂತಹ ಅರ್ಜಿಯ ತಿರುಳು ಇದೆಯಲ್ಲ, ಅದರ ವಿಚಾರಣೆ ಡಿಸೆಂಬರ್ 10ಕ್ಕೆ ಮುಂದೂಡಿಕೆ ಆಗಿದೆ. ಕೋರ್ಟ್ ಇದನ್ನ ಕನ್ಸಿಡರ್ ಮಾಡ್ತಾ ಇದೆ. ದೇವರಾಜು ಪರ ವಕೀಲರು ಹೇಳಿದಂತಹ ವಿಚಾರವನ್ನ ಕನ್ಸಿಡರ್ ಮಾಡಿದೆ, ಮಾನ್ಯ ಮಾಡಿದೆ, ಪುರಸ್ಕರಿಸಿದೆ. ಹೀಗಾಗಿ ಡಿಸೆಂಬರ್ 10ಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದೆ. ಇದ್ಯಾಕೆ ಮುಂದೂಡಿಕೆ ಆಗ್ತಾ ಇದೆ ಅಂದ್ರೆ ಡಿಸೆಂಬರ್ 5ನೇ ತಾರೀಕು ವಿಭಾಗೀಯ ಪೀಠದಲ್ಲಿ ಹಿಯರಿಂಗ್ ಇದೆ. ಅದಕ್ಕೂ ಮುಂಚೆ ತೀರ್ಪು ಕೊಡೋದು ಅಥವಾ ವಿಚಾರಣೆ ನಡೆಸೋದು ಸರಿ ಬರಲ್ಲ ಅನ್ನುವಂತಹ ಕನ್ವಿನ್ಸಿಂಗ್ ಫ್ಯಾಕ್ಟ್ರು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಎತ್ತಿ ಹಿಡಿದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಡಿಸೆಂಬರ್ 10ನೇ ತಾರೀಕಿಗೆ ವಾದ ಪ್ರತಿವಾದವನ್ನ ಮುಗಿಸ್ಬಿಡಿ, ಅವತ್ತೇ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಸೂಚನೆಯನ್ನ ಕೂಡ ಫಿರ್ಯಾದುದಾರರಿಗೆ ಕೊಟ್ಟಿದ್ದಾರೆ. ಹಾಗೂ ಅಕ್ಯೂಸ್ಗಳ ಪರ ವಕೀಲರಿಗೂ ಕೂಡ ಡಿಸೆಂಬರ್ 10ನೇ ತಾರೀಕಿಗೆ ಪ್ರತಿವಾದವನ್ನ ಮಂಡಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಸಿಬಿಐ ಹೆಗಲಿಗೆ ಹೋಗುತ್ತಾ ತನಿಖೆ ಅಥವಾ ಲೋಕಾಯುಕ್ತನೇ ಕಂಟಿನ್ಯೂ ಮಾಡುತ್ತಾ ಅನ್ನೋ ಸಸ್ಪೆನ್ಸ್ ಡಿಸೆಂಬರ್ 10ನೇ ತಾರೀಕು ತನಕ ಮುಂದುವರಿಯುತ್ತೆ. ಡಿಸೆಂಬರ್ 10ನೇ ತಾರೀಕು ನಮಗೆ ಉತ್ತರ ಸಿಗುತ್ತೆ. ಮತ್ತು ಲೀಗಲ್ ಫೈಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಗುತ್ತಾ ಇಲ್ವಾ ಅನ್ನೋ ಅಂಶಕ್ಕೂ ನಮಗೆ ಡಿಸೆಂಬರ್ 10ನೇ ತಾರೀಕೆ ಇಂಪಾರ್ಟೆಂಟ್ ಆಗುತ್ತೆ. ಅವರ ರಾಜಕೀಯ ಭವಿಷ್ಯಕ್ಕೂ ಲೀಗಲ್ ಫೈಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿಬಿಐ ಹೆಗಲಿಗೆ ಕೊಡಬೇಕಾ ಬೇಡವಾ ಅನ್ನೋ ಅರ್ಜಿಯ ವಿಚಾರಣೆ ಹಾಗೂ ವಿಲೇವಾರಿ 10ನೇ ತಾರೀಕು ನಡೆಯುತ್ತೆ. 10ನೇ ತಾರೀಕು ಬಿಗ್ ಡೇ, ಬಿಕಾಸ್ ಒಂದೇ ದಿನದಲ್ಲಿ ವಾದ ಪ್ರತಿವಾದವನ್ನ ಮುಗಿಸುವಂತೆ ಸೂಚನೆಯನ್ನ
ಅರ್ಜಿಯನ್ನ ಮುಂದೂಡಿಕೆ ಮಾಡೋ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ತನಿಖಾ ವರದಿಗೆ ಸಂಬಂಧಪಟ್ಟಂತೆ ಕೂಡ ಅವರು ಒಂದಷ್ಟು ವಿಚಾರಗಳನ್ನು ಅಬ್ಸರ್ವ್ ಮಾಡಿದ್ದಾರೆ. ಅದೇನು ಅಂತ ಕೂಡ ನೋಡ್ತಾ ಹೋಗೋಣ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ 10ನೇ ತಾರೀಕಿಗೆ ಹೋಯಿತು. ಇಂದು ತನಿಖಾ ವರದಿ ಸಲ್ಲಿಕೆಯನ್ನ ಮೈಸೂರು ಲೋಕಾಯುಕ್ತ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕಾಗಿತ್ತು. ಸಬ್ಮಿಷನ್ ಆಫ್ ರಿಪೋರ್ಟು ಇವತ್ತಿತ್ತು, ಬಟ್ ಅದನ್ನ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ರೀಸನ್ ಪ್ರಾಬಬ್ಲಿ ಏನಾದರೂ ಕೋರ್ಟ್ ಮಾಡಿರ್ತಾರೆ ಅಂತ ಅನ್ಸುತ್ತೆ, ಅಥವಾ 10ನೇ ತಾರೀಕಿಗೆ ಕೊಡಬೇಕು ಅಂತನಾ, ಏನು ತಯಾರಿ ಅನ್ನೋದು ನಮ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಅತ್ಯಂತ ಮಹತ್ವದ ನಿರ್ಣಾಯಕ ದಿನ ಅಂತ ಹೇಳಿದ್ರೆ ಡಿಸೆಂಬರ್ 10ನೇ ತಾರೀಕು. ಕಾರಣ, ಸಿಬಿಐಗೆ ಇಡೀ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ಟ್ರಾನ್ಸ್ಫರ್ ಮಾಡಬೇಕಾ ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿಲ್ಲ, ನಂಬಿಕೆ ಇಲ್ಲ, ಹಿಂಗಾಗಿ ಸಿಬಿಐಗೆ ಕೊಡುವಂತೆ ಡೈರೆಕ್ಷನ್ ಕೊಡಿ ಸರ್ಕಾರಕ್ಕೆ ಅಂತ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಡಿಸೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿಕೆ ಆಗೋದಕ್ಕೆ ಕೋರ್ಟ್ ಕೊಟ್ಟಂತಹ ಸೈಟ್ ಮಾಡ್ತಾ ಇರುವಂತಹ ರೀಸನ್ಸ್ ಏನು, ಮತ್ತೆ ಇವತ್ತು ಸಬ್ಮಿಷನ್ ರಿಪೋರ್ಟ್ ಇತ್ತು ಲೋಕಾಯುಕ್ತ ಪೊಲೀಸರದು, ಯಾಕಾಗಿಲ್ಲ, ಏನೇನ್ ಮಾಹಿತಿ ಇದೆ ಅಂತ ಏನಾದ್ರು ಪ್ರಮುಖವಾಗಿ ಇವತ್ತು ದೇವರಾಜು ಪರ ವಕೀಲರು, ಅಂದ್ರೆ ಈ ಪ್ರಕರಣದ 4ನೇ ಆರೋಪಿ ಆಗಿರುವಂತಹ ದೇವರಾಜ್ ಏನಿದ್ರು, ಅವರು ಒಂದು ರಿಟ್ ಅಪೀಲ್ ಅನ್ನ ವಿಭಾಗೀಯ ಪೀಠದಲ್ಲಿ ಸಲ್ಲಿಕೆಯನ್ನ ಮಾಡ್ಕೊಂಡಿದ್ರು. ಅಂದ್ರೆ ಅದು ನವೆಂಬರ್ 23ನೇ ತಾರೀಕು ಕಳೆದ ಶನಿವಾರ ವಿಚಾರಣೆಗೆ ಬಂದಿತ್ತು. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಏಕಸದಸ್ಯ ಪೀಠದಲ್ಲೂ ಕೂಡ ಈ ಅರ್ಜಿ ವಿಚಾರಣೆ ಇದೆ. ಆ ಹಿನ್ನೆಲೆಯಲ್ಲಿ ಡಿಸೆಂಬರ್ 5ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಡಿಸೆಂಬರ್ 5ಕ್ಕೆ ಅರ್ಜಿ ವಿಚಾರಣೆ ವಿಭಾಗೀಯ ಪೀಠದಲ್ಲಿ ನಿರ್ಣಯ ಆಗಿರುವಂತದ್ದು, ಅಂದ್ರೆ ನಿಗದಿಯಾಗಿರುವಂತದ್ದು. ಇದರ ಜೊತೆಗೆ ಏಕಸದಸ್ಯ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬಂತು. ಸಿಬಿಐಗೆ ಕೋರಿ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ದೇವರಾಜು ಪರ ವಕೀಲರು ಬಂದು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಮನವಿಯನ್ನ ಮಾಡೋ ಸಂದರ್ಭದಲ್ಲಿ ವಿಭಾಗೀಯ ಪೀಠದಲ್ಲಿ ಈ ಅರ್ಜಿಯ ತೀರ್ಮಾನ ಇನ್ನೂ ಕೂಡ ಆಗಿಲ್ಲ. ಯಾಕಂದ್ರೆ ಡಿಸೆಂಬರ್ 5ನೇ ತಾರೀಕು ಅರ್ಜಿ ವಿಚಾರಣೆಯನ್ನ ವಿಭಾಗೀಯ ಪೀಠ ಏನು ನಿಗದಿಪಡಿಸಿರೋ ಸಂದರ್ಭದಲ್ಲಿ ಏಕಸದಸ್ಯ ಪೀಠ ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಳ್ಳುವಂತದ್ದು ಸೂಕ್ತ ಅಲ್ಲ. ಅಲ್ಲಿ ಯಾವ ರೀತಿಯ ಡೈರೆಕ್ಷನ್ಸ್ ಗಳಾಗ್ತವೆ ಅಥವಾ ಯಾವ ರೀತಿಯ ನಿರ್ಧಾರವನ್ನು ಅವ್ರು ಕೈಗೊಳ್ತಾರೆ, ಅಲ್ಲಿಯ ತನಕ ಕೂಡ ಈ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡ್ರು. ಆ ಹಿನ್ನೆಲೆಯಲ್ಲಿ ಡಿಸೆಂಬರ್ 10ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡ್ತೀನಿ ಅಂತ ಹೇಳಿ ಏನು ಪೀಠ ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಡಿಸೆಂಬರ್ 10ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಿಗದಿಯಾಗಿರುವಂತದ್ದು. ಅವತ್ತು ವಾದ ಪ್ರತಿವಾದವನ್ನು ಆಲಿಸಿ ಮುಂದಿನ ಕ್ರಮಗಳೇನಿತ್ತು ಆ ಕ್ರಮಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಮಮತಾ, ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ತನಿಖಾ ರಿಪೋರ್ಟ್ ಅನ್ನ ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗಿತ್ತು. ಹೈಕೋರ್ಟ್ ಅದ್ರ ಬಗ್ಗೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು, ಬಟ್ ಇಲ್ಲಿ ತನಕ ಯಾಕೆ ಮಾಡಿಲ್ಲ, ಯಾವಾಗ ಮಾಡುವಂತಹ ಸಾಧ್ಯತೆ ಇದೆ ಮುರಳಿ? ಈ ಸಂಬಂಧ ಸ್ನೇಹಮಯಿ ಕೃಷ್ಣ ಪರ ವಕೀಲರು ರಾಘವನ್ ಅವರು ಒಂದು ಮನವಿಯನ್ನ ಮಾಡ್ಕೊಂಡ್ರು. ಲೋಕಾಯುಕ್ತ ತನಿಖಾ ವರದಿ ಏನಿತ್ತು, ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ಲಿಕ್ಕೆ ಇವತ್ತು ಸೂಚನೆಯನ್ನ ಕೊಡಿ. ಯಾಕೆಂದ್ರೆ ಇಲ್ಲಿವರೆಗೆ FIR ಆದ ದಿನದಿಂದ ಇಲ್ಲಿವರೆಗೆ ಲೋಕಾಯುಕ್ತ ಪೊಲೀಸರು ಯಾವ ರೀತಿಯ ಕ್ರಮವನ್ನ ಕೈಗೊಂಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳಿಲ್ಲ. ಕೇವಲ ಆರೋಪಿಗಳನ್ನ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ಅವರ ತನಿಖಾ ಹಂತ ಮತ್ತು ತನಿಖಾ ಪ್ರಗತಿ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಇವತ್ತು ಆ ವರದಿನ ಪಡ್ಕೊಳ್ಳಿ ಅಂತ ಹೇಳಿ ಹೇಳಿತ್ತು. ಆದ್ರೆ ಪೀಠ ಏನ್ ಹೇಳ್ತು ಅಂದ್ರೆ ಡಿಸೆಂಬರ್ 10ನೇ ತಾರೀಕು ಅರ್ಜಿ ವಿಚಾರಣೆಗೆ ಇಟ್ಟಿರೋ ಹಿನ್ನೆಲೆಯಲ್ಲಿ ಅವತ್ತೇ ನಾನು ಅದನ್ನ ತೆಗೆದುಕೊಳ್ತೀನಿ ಮತ್ತು ಅವತ್ತೇ ಅದನ್ನ ಈ ಬಗ್ಗೆ ಹಿಯರಿಂಗ್ ಅನ್ನ ಕೂಡ ಮಾಡ್ತೀನಿ ಅಂತ ಹೇಳಿ ಹೇಳಿರುವಂತದ್ದು. ಅಂದ್ರೆ ಡಿಸೆಂಬರ್ 10ನೇ ತಾರೀಕಿಗೆ ಮತ್ತೊಂದು ಪ್ರಗತಿ ವರದಿಯನ್ನ ಸಲ್ಲಿಕೆಯನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ಡಿಸೆಂಬರ್ 9ನೇ ತಾರೀಕು ತನಕ ಏನು ಲೋಕಾಯುಕ್ತ ಪೊಲೀಸರು ಯಾವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ, ಏನಾಗಿದೆ ಇದರಲ್ಲಿ, ಈ ಇನ್ವೆಸ್ಟಿಗೇಷನ್ ಏನಾಗಿದೆ, ಜೊತೆಗೆ ಆರೋಪಿಗಳು ಯಾರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ಅವರ ಹೇಳಿಕೆಗಳೇನು, ಜೊತೆಗೆ ಸ್ಟೇಟಸ್ ರಿಪೋರ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡ್ಬೇಕು ಅಂತ ಹೇಳಿ ಹೇಳಿರುವಂತದ್ದು. ಡಿಸೆಂಬರ್ 10ನೇ ತಾರೀಕು ಹಿಯರಿಂಗ್ ಬಂದ ಸಂದರ್ಭದಲ್ಲಿ ಆ ವರದಿಯನ್ನ ಕೈ ಎತ್ಕೊಂಡ ಬಳಿಕ ಅವತ್ತು ವಾದ ಪ್ರತಿವಾದವನ್ನ ಆಲಿಸುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.